ನಮಸ್ತೆ. ನನ್ನ ಹೆಸರು ಆಶಾ ನೂಜಿ. ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಸುಂದರಕಾಂಡವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ಮುಂದುವರಿದ ಭಾಗ. ಲೇಖಕಿ ಇಂದಿರಾ ಜಾನಕಿ ಎಸ್ ಶರ್ಮಾರವರು ಬರೆದಿರುವ ರಾಮಸಾಂಗತ್ಯ. ಕೊಳಗಾಳ ತೀರಗಳು ಧ್ಯಾನಗಳನ್ನೆಲ್ಲ ಒಂದೊಂದೇ ನೋಡುತ್ತಾ ಬಂದ. ದಾನವೇಂದ್ರನ ರಾಜ ದಾನಿಯೊಳೆಲೆದಾನು ಬೆಕ್ಕಿನಂದದ ಗಾತ್ರದಿಂದ. ದೀರ್ಘದೇಹಿಗಳಾದ ಕಾಳ ರಕ್ಕಸರೆಲ್ಲ ಮತ್ತೇರಿ ಬಿದ್ದಿರಲಲ್ಲಿ. ಭೂತ ಬೇತಾಳ ಪಿಶಾಚಿಗಳನ್ಮಾದದಿಂದಲೇ ಕುಣಿದಾವು ಕೆರಳಿ. ಭೀಕರ ರೂಪದ ಒಕ್ಕಣ್ಣಿನ ಸುರರ ಮಾರುತಿ ನೋಡಿದನಲ್ಲಿ. ಬಗೆಬಗೆಯ ಆಯುಧ ಪ್ರಾಣಿಗಳಿದ್ದಂಥ ಸೇನೆಯ ಪಹರೆಯಾಗಲ್ಲಿ. ರಾತ್ರಿಯ ಹೊತ್ತಲ್ಲಿ ಬೆಳಕನ್ನು ನೀಡುತ್ತ ಗಗನದಿ ಮಿನುಗಾಲು ಚಂದ್ರ. ಕಂಗೊಳಿಸುವ ಲಂಕೆಯೊಳು ನೆಲೆಸಿದ್ದನು ಭವ್ಯ ಸೌಧದಿ ರಾಕ್ಷಸೇಂದ್ರ. ಸೂಕ್ಷ್ಮ ರೂಪದಿ ಪೂರ್ಣ ಲಂಕೆಯ ಸುತ್ತಿದ ಹುಡುಕುತ್ತ ಭೋಜಾತೆಗಾಗಿ. ನಿರ್ಭಯದಿಂದಲೇ ಹಾರುತ್ತಲರಸಿದ ಧನುಜರ ಮನೆಯೊಳ ಹೋಗಿ. ಚಿನ್ನದ ಕೋಟೆಯಿಂದ ಆವೃತವಾಗಿಹ ರಾವಣನರಮನೆಯನ್ನು. ಗೋಪ್ಯದೊಂದಳ ಹೊಕ್ಕ ಹನುಮಂತ ಕಂಡನು ಕಾಮವಿಕಾರಗಳನ್ನು. ಲಂಕಾಧೀಶನ ಮಂತ್ರಿ ಪರಿವಾರ ಮಂದಿರಗಳನ್ನೆಲ್ಲ ಸುತ್ತುತ್ತ ಬಂದ. ಕುಂಭಕರ್ಣನ ಬೃಹದ್ಭವನನೊಳಹೊಕ್ಕು ನೋಡಿದನಚ್ಚರಿಯಿಂದ. ಸೇವಕ ಸಮುದಾಯ ಬಿದ್ದು ನಿದ್ರಿಸುತ್ತಿದ್ದ ಹರ್ಮ್ಯದ ವೈಶಿಷ್ಟ್ಯದಂತೆ. ಶ್ವಾಸ ನಿಶ್ವಾನ ಕೇಳಿ ಬರುತ್ತಿತ್ತು ಕಡಲಿನ ಮೊರೆತಾವ ಮೀರಿಸುವಂತೆ. ಕುಂಭಕರ್ಣನು ನಿದ್ದೆ ಮಾಡಿಕೊಂಡಿದ್ದನು ಪಲ್ಲಂಗದಲ್ಲಿ ಭಾರ ಏರಿ. ಜೊಂಪಿನೊಳ್ಬ ತೆರೆದಿದ್ದ ಬಾಯಿಂದ ಹರಿದಿತ್ತು ಜೊಲ್ಲಿನ ರಸ ಕೆಳ ಸೋರಿ. ಮಂದಿರವನು ಪರಿಶೋಧಿಸಿ ಹೊರಟನು ಮುಂದಿನ ಪ್ರಾಂಗಣದೆಡೆಗೆ. ತೆರಳುತ್ತ ಹನುಮನ ದೃಷ್ಟಿಯ ಹೊರಳಿತು ಸದಮಲದರಮನೆ ಕಡೆಗೆ. ನೋಡುತ್ತ ಮನದಲ್ಲಿ ಗೌರವಾದರ ತುಂಬಿ ಹುಡುಕಿದನೊಳಭಾಗದಲ್ಲಿ. ಸಾತ್ವಿಕ ಕಳೆಯಿದ್ದ ರಾಕ್ಷಸನೊಬ್ಬನೋಪವಡಿಸಿದ್ದನು ಶಾಂತಿಯಲ್ಲಿ. ಭಕ್ತಿಯ ತೇಜವು ಮುಖದೊಳು ಮಿಂಚಿತ್ತು ಸಚ್ಚಿಲ ಲಕ್ಷಣವಿತ್ತು. ರಾವಣನನುಜ ವಿಭೀಷಣನನು ಕಂಡು ಮಾರುತಿ ನಮಿಸಿದ ನಿಂತು. ಶ್ರೀತಾಂಶು ಚೆಲ್ಲಿದ ಜೊನ್ನಾದ ಬೆಳಕಲ್ಲಿ ತಿರುಗಾಡಿದನು ಮುಖ್ಯ ಪ್ರಾಣ. ಲಂಕೆಯ ಪಟ್ಟಣದೊಳು ಕಾಣದಾಯಿತು ಶ್ರೀರಾಮ ಸತಿಯ ಪ್ರಾಣ. ಧನ್ಯವಾದಗಳು.